ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಸರ್. ಯಾರು ಮಾಡಿದ್ರು ಅದ್ರ ನಮ್ಮ ಆ ಫೀಲ್ ನಮಗೊಬ್ಬರಿಗೆ ಗೊತ್ತಾಗಿದೆ. ಈಗ ನನಗೆ ಗೊತ್ತಾಗಿದೆ, ಅವ್ರು ಮಾಡಿದವ್ರಿಗೆ ಮಾತ್ರ ಗೊತ್ತಾಗ್ತದೆ. ಬೂತನ್ನು ಮಾಡಿಬಿಟ್ಟು ಅದಕ್ಕೆಲ್ಲ ಏನೇನು ಬೇಕೆಲ್ಲ ಜೀವ ಕಳೆ ಕೊಟ್ಬಿಟ್ಟು ಕೊಡ್ತೀವಿ. ಜಸ್ಟ್ ಅವ್ರು ಮಂತ್ರೋಪದೇಶ ಮಾಡ್ಕೊಂಡು ಆರಾಧನೆ ಮಾಡ್ಕೊಂಡು ಹೋದ್ರೆ ಸಾಕು. ಇಲ್ಲಿ ದೇವಸ್ಥಾನಗಳಲ್ಲಿ ದೈವಕ್ಕೆ ಇವರು ದೈವಕ್ಕೆ ಸಪೋರ್ಟ್ ಅಂದರೆ ಯಾವುದೇ ಥರ ದುಷ್ಟಶಕ್ತಿಗಳು ಬಾಧೆ ಇರಲ್ಲ ಅಲ್ಲಿ. ಯಾರೇ ಮಾಂತ್ರಿಕರು ತಂದು ಮಾಡಾಕ್ತಿರೋ ಅದು ಅಂಟಲ್ಲ ಅಲ್ಲಿ. ಇವರೇನೇ ಭಕ್ಷಣೆ ಮಾಡಿಬಿಡ್ತಾರೆ. ಹಾಂ, ಏನು ಕೊಟ್ಟರು ಬಿಡಲ್ಲ, ಎಲ್ಲ ಸ್ವಾಹ ಮಾಡ್ತಾ ಇರ್ತಾರೆ. ಹಂಗೆ ಕೊಟ್ಟಾಗ ಏನಾಗುತ್ತೆ, ಇವ್ರದ್ದು ಬಲ ಚೆನ್ನಾಗಿರುತ್ತೆ, ಜನ ಆಕರ್ಷಣೆ ಚೆನ್ನಾಗಿ ಬರ್ತಾರೆ. ಇದು ಹೆಲ್ಪ್ ಆಗುತ್ತೆ. ಹೌದು, ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ನವೀನ್ ಅವ್ರ ಕಡೆಯಿಂದ ಒಂದು ಬೆನಿಫಿಟ್ ಪಡ್ಕೊಂಡವ್ರು ಒಬ್ಬರು, ಅವ್ರ ಜೊತೆ ನಾವು ಮಾತಾಡ್ತೀವಿ ಫಸ್ಟು. ಅದಾದಮೇಲೆ ಇದೊಂದು ಭೂತರಾಜ ಸಾಧನೆಗೆ ಸಂಬಂಧಪಟ್ಟಿದ್ದು, ಶಕ್ತಿಗಳಿಗೆ ಸಾಧನೆ ಸಂಬಂಧಪಟ್ಟಿದ್ದು ವಿಚಾರ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಅವ್ರನ್ನ ಮಾತಾಡಿಸ್ತೀನಿ. ಫಸ್ಟು ಅನುಕೂಲ ಪಡ್ಕೊಂಡಿರೋರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸೊ ಡೈರೆಕ್ಟ್ ವಿಚಾರಕ್ಕೆ ಹೋಗ್ಬಿಡೋಣ. ಸರ್ ಅಂದರೆ ನವೀನ್ ಅವ್ರ ಕಡೆಯಿಂದ ನೀವೊಂದು ಸಾಧನೆ ಮಾಡ್ಕೊಳ್ಳೋಕ್ಕೆ ಒಂದು ಶಕ್ತಿ ಸಂಪಾದನೆ ಮಾಡ್ಕೊಂಡಿದ್ದೀರಾ. ಹೌದು ಸರ್. ಅದು ಡೈರೆಕ್ಟ್ ವಿಚಾರಕ್ಕೆ ಬರ್ರಿ. ಅದೊಂದು ಭೂತರಾಜ ಸಾಧನೆ ಅಂತ ಹೇಳ್ತಾ ಇದ್ರು. ಯಾವ ರೀತಿ ಹೆಲ್ಪ್ ಆಗ್ತಾ ಇದೆ, ಏನೆಲ್ಲ ಒಂದು ನಿಮಗೆ ಸಪೋರ್ಟ್ ಆಗಿ ತಿಳಿಸಿ ಸರ್. ಸರ್ ನಾವು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿದ್ವಿ, ಸ್ವಲ್ಪ ಅಂಗಡಿ ಎಲ್ಲ. ನಮಗೆ ಬಿಸ್ನೆಸ್ ತುಂಬಾ ಲಾಸ್ ಆಗಿತ್ತು. ನಮಗೆ ಬ್ಲಾಕ್ ಮ್ಯಾಜಿಕ್ ಬಹಳ ಆಗಿದೆ ಅಂತ ಹೇಳಿ ಗೊತ್ತಾಯ್ತು. ಮತ್ತೆ ನಾವು ವಿಡಿಯೋ ನೋಡಿ ನವೀನ್ ಗುರುಜಿನ ಭೇಟಿ ಮಾಡಿದ್ವಿ ಫೋನಲ್ಲೇ. ಅವರು ಹಿಂಗೆ ಅಂತ ಹೇಳಿದ್ರು, ನಮಗಿರೋ ಪ್ರಾಬ್ಲಮ್ಸ್ ನ ಹೇಳಿದ್ವಿ. ಅವರು ಹೇಳಿದ್ರು ಇದೇ ತರ ಆಗ್ತಾ ಇದೆ ಅಂತ. ಆಮೇಲೆ ಅವರು ನಮಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಭೂತರಾಜರದ್ದು ಇದನ್ ಮಾಡ್ಕೊಟ್ರು. ಆಮೇಲೆ ಕೆಲವೊಂದು ಮಂತ್ರಗಳನ್ನ ಹೇಳ್ಕೊಟ್ರು. ನಾವ್ ಅದನ್ನ ಸಾಧನೆ ಮಾಡ್ಕೊಂತ ಬಂದ್ವಿ. ನಾವು ಮುಂಚೆ ಕಾನ್ಸ್ಟೆಂಟ್ ಮೈಂಡ್ ಇರ್ತಿದ್ದಿಲ್ಲ, ತುಂಬಾ ಪ್ರಾಬ್ಲಮ್ ಆಗೋದು. ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗ್ತಿತ್ತು. ಭೂತರಾಜರದ್ದು ನಾವು ಅದನ್ನ ಅವ್ರ ಗುರುಗಳು ಕೊಟ್ಟಿಂದೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ವ್ಯಾಪಾರನು ಚೆನ್ನಾಗ್ ಆಗ್ತಾ ಇದೆ, ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ. ಸಣ್ಣ ಪುಟ್ಟ ಬಿಸ್ನೆಸ್ ಎಲ್ಲ ಡಲ್ ಆಗಿದ್ದು ಪೂರ್ತಿ, ಇವಾಗೆಲ್ಲ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಏನ್ ಮಾಡ್ತೀರಾ ಸರ್ ನೀವು? ನಾವು ಅಂಗಡಿಗೆ ಮಾಡ್ತಾ ಇದ್ವಿ ಸರ್, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿದ್ವಿ ಸೈಡಿಗೆ. ಅವೆಲ್ಲ ಫುಲ್ ಡಲ್ ಆಗಿತ್ತು. ದಿನಸಿ ಅಂಗಡಿ ಬಹಳ ತೊಂದರೆ ಆಗ್ತಿತ್ತು. ಅಂದ್ರೆ ತುಂಬಾ ತೊಂದರೆ ಆಗ್ತಿತ್ತು. ಅಮಾವಾಸ್ಯೆ ಹುಣ್ಣಿಮೆಗೆ ಬಂದ ತಕ್ಷಣ ಜಾಸ್ತಿ ತೊಂದರೆ ಆಗ್ತಿತ್ತು. ಮತ್ತೆ ಗುರುಗಳು ಭೂತರಾಜರದ್ದು ಇದನ್ನ ನಮಗೆ ಕೊಟ್ಟಿಂದೆ ನಾವಿಗೆ ಸಿದ್ಧಿ ಮಾಡ್ಕೊಂಡು ನಾವು ಜಪ ಮಾಡ್ಕೊಂಡು ಒಳ್ಳೆ ಭೂತರಾಜದ ಆರಾಧನೆ ಮಾಡ್ಕೊಂಡ್ ಬಂದ್ವಿ. ಜಸ್ಟ್ ಒಂದ್ 2-3 ತಿಂಗಳಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡ್ತು. 1 ತಿಂಗಳು ದಾಟಿದ ತಕ್ಷಣ ರಿಸಲ್ಟ್ ಗೊತ್ತಾಗ್ಬಿಡ್ತು. ಯಾವ ತರ ಚೇಂಜಸ್ ಹೇಳ್ಬೇಕು ಅಂದ್ರೆ, ಬಿಸ್ನೆಸ್ ತುಂಬಾ ಚೆನ್ನಾಗ್ ಆಗಕ್ ಶುರು ಆಯ್ತು. ಆಮೇಲೆ ಕೆಲವೊಬ್ರು ನಮಗೆ ಬಹಳ ಕಾಂಪಿಟೇಟರ್ಸ್ ಬಹಳ ಜನ ಕಾಂಪಿಟೇಷನ್ ಬಹಳ ಮಾಡೋರು. ಸುಮ್ನೆ ನಮಗ್ ತೊಂದ್ರೆ ಬಹಳ ಕೊಡ್ತಿದ್ರು. ಅವೇ ಎಲ್ಲ ಅವ್ರಾಗಿಲ್ಲ, ಅವರೇ ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ, ಹಂಗ್ ದೂರ ಹೋಗ್ಬಿಟ್ರು. ತುಂಬಾ ಚೆನ್ನಾಗ್ ಶುರು ವ್ಯಾಪಾರ ಎಲ್ಲ ತುಂಬಾ ಚೆನ್ನಾಗ್ ಆಗಕ್ ಶುರು ಆಯ್ತು. ಬಿಟ್ಟು ಹೋದರೆಲ್ಲ ಮತ್ತೆ ವಾಪಸ್ ಬಂದ್ರು. ಆತರ ನಮಗೆ ಬಹಳ ಅನುಕೂಲ ಆಗ್ತಾ ಇದೆ. ನಮಿಗೂ ಮೈಂಡ್ ಕೂಡ ಬಹಳ ಫ್ರೆಶ್ ಅನಿಸ್ತಾ ಇದೆ. ಯಾವಾಗ್ಲೂ ಒಂಥರ ಮುಂಚೆ ಎಲ್ಲ ಒಂಥರ ಬಹಳ ದರಿದ್ರ ತರ ಇದಾಗ್ತಿತ್ತು. ನಮಗೆ ಇಂಟ್ರೆಸ್ಟೇ ಇರ್ತಿರ್ಲಿಲ್ಲ. ಹೋದ್ರುನು ಉಪಯೋಗ ಇಲ್ಲ ಬಿಡು, ಏನೋ ಆಗಲ್ಲ, ಕುತ್ಕೊಳಕ್ ಆಗಲ್ಲ ಅನ್ಕಂತಿದ್ವಿ. ಇವಾಗ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಆರಾಧನೆ ಮಾಡಕ್ ಶುರು ಮಾಡಿದ್ದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಸೊ ಇದೊಂದು ಸಾಧನೆ ನಿಮ್ಗೆ ಒಲ್ದಿದ್ದು ಹೆಂಗ್ ತರ ನಿಮ್ಗೆ ಆ ಫೀಲಿಂಗ್ ಆಯ್ತಾ, ಏನೋ ನಮ್ಗೆ ಸಾಧನೆ ಇದಕ್ಕೆ ಸಂಪೂರ್ಣ ಆಯ್ತು ಅಂತ? ಹೌದ್ ಸರ್. ನಾವು ಅದ ಜಪ ಮಾಡಕ್ ಶುರು ಮಾಡಿದ್ದೆ, ಅದ ಪೂಜೆ ಮಾಡಕ್ ಶುರು ಮಾಡಿದ್ದೆ. ಅದು ಏನೋ ಒಂಥರ ನಮಗೆ ಅದು ಚೇಂಜಸ್ ಅದು 1 ವಾರದಲ್ಲೇ ಗೊತ್ತಾಗ್ಬಿಡ್ತೈತಿ. 8-10 ದಿವಸದಲ್ಲೇ ಗೊತ್ತಾಗ್ಬಿಡ್ತೈತಿ. ನಮಗೆ ನಾವೇ ಚೇಂಜ್ ಆಗ್ಬಿಡ್ತೀವಿ. ಅದು ನಮ್ಮ ಮನಸ್ಥಿತಿನೂ ಚೇಂಜ್ ಆಗ್ತೈತೆ, ನಮ್ಮ ಯೋಚನೆಗಳು ಚೇಂಜ್ ಆಗ್ತವೆ, ನಮ್ಮ ನಡತೆನೇ ಚೇಂಜ್ ಆಗ್ಬಿಡ್ತೈತೆ. ಅದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಸರ್. ಯಾರು ಮಾಡಿದ್ರು ಅದ್ರ ನಮ್ಮ ಆ ಫೀಲ್ ನಮಗೊಬ್ಬರಿಗೆ ಗೊತ್ತಾಗುತ್ತೆ. ಈಗ ನನಗ್ ಗೊತ್ತಾಗಿದೆ, ಅವ್ರು ಮಾಡಿದವ್ರಿಗೆ ಮಾತ್ರ ಗೊತ್ತಾಗ್ತದ. ಇದಕ್ಕೆ ಬಿಫೋರ್ ಬೇರೆ ಸಾಧನೆಗಳು ಮಾಡಿದ್ರಾ ನೀವು? ಹಂಗೆ ಜಪ ಮಾಡ್ತಿದ್ವಿ ಸರ್, ಅದು ಆರಾಧನೆ ಮಾಡ್ತಿದ್ವಿ, ದೇವ್ರೆಲ್ಲ ಜಪ ಮಾಡ್ತಿದ್ವಿ.
ಇದು ಗುರುಜಿ ಯಾವ ತರ ಹೇಳಿದ್ರು ಆ ತರ ನಡ್ಕಂತ ಇದೀವಿ ಸರ್. ಇವಾಗ ಈ ತರ ಮಾಡಿ ಅಂದ್ರೆ ಅವ್ರು ಹೇಳಿದ ಪ್ರಕಾರ ಅವ್ರು ಹೇಳಿರೋ ರೀತಿ ನಡ್ಕಂತ ಇದೀವಿ, ಮಾಡ್ತಾ ಇದೀವಿ. ಸೂಪರ್. ಬಟ್ ಒಳ್ಳೇದಾಗೈತೆ. ಹಾ, ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗಿದೆ. ಓಕೆ, ಒಳ್ಳೇದಾಗಲಿ ಸರ್. ನಮಸ್ಕಾರ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಹೇಳಿ ನವೀನ್ ಅವರೇ, ಇದು ಭೂತರಾಜ್ಯ ಸಾಧನೆ ಏನೆಲ್ಲ ಕೆಲಸಕ್ಕೆ ಹೆಲ್ಪ್ ಆಗುತ್ತೆ, ಯಾರಿಗೆ ಈ ಸಾಧನೆ ಮಾಡ್ಕೊಳ್ಳೋಕ್ಕೆ ಕೊಡ್ತೀರಾ? ಸರ್, ಇದು ಬಂದು ಇವ್ರದ್ದು ಒಂದು ದಿನಸಿ ಅಂಗಡಿ ಐತಿ ಹರಿಹರದಲ್ಲಿ. ದಿನಸಿ ಅಂಗಡಿ ಇದ್ದು ಏನು ಮಾಡಿದ್ದಾರೆ, ಹಿಂಗೆ ಕಾಂಪಿಟೇಷನ್ ಇರ್ತಲ್ವ ಪಕ್ಕದವ್ರದ್ದೆಲ್ಲ, ಅವರು ಅಂಗಡಿಗೆ ಹೋಗಕ್ ಆಗ್ತಿರ್ಲಿಲ್ಲ. ಆ ಥರ ಅವ್ನು ಮಾಡಿಸ್ಕೊಂಡು ಇಟ್ಕೊಂಡಿದ್ದಾನೆ ಒಂದು ಶಕ್ತಿನ. ಇವ್ರಿಗೆ ಹೋಗಿ ಅಂಗಡಿಲಿ ಕುತ್ಕೊಂಡಾಗ ಆಗ್ತಾಯಿಲ್ಲ, ಏನೋ ಒಂಥರ ಯೋಚನೆ, ಏನೋ ದುಡ್ಡು ಕಳ್ಕೊಂಡಿರೋ ಥರ, ಕೈ ಕಾಲೆಲ್ಲ ನೋವು, ಅಮಾಸೆ ಪೌರ್ಣಮಿ ಬಂದರೆ ಅಂಗಡಿಗೆ ಹೋಗಿ ಬಿಸ್ನೆಸ್ ಮಾಡಬೇಕು ಅಂತಲೇ ಅವ್ರಿಗೆ ಮನಸ್ಥಿತಿ ಗೊತ್ತಿರಲಿಲ್ಲ. ಆ ಥರ ಪಕ್ಕದಲ್ಲಿರೋರು ಮಾಡ್ಕೊಂಡು ಅವ್ರು ಇಟ್ಕೊಂಡಿದ್ದಾರೆ. ಬೇರೆಯವ್ರಿಗೆ ಯಾರು ಜನ ನಮ್ಮ ಕಡೆನೇ ಬರಲಿ ಅಂತ. ಇವರು ಹಿಂಗೆ ಫೋನ್ ಮಾಡಿ ವಿಡಿಯೋ ನೋಡ್ಬಿಟ್ಟು ಫೋನ್ ಮಾಡಿ ಕೇಳಿದ್ರು. ಕೇಳಿದಾಗ ಎಲ್ಲ ಚೆಕ್ ಮಾಡಿ ಹೇಳಿದ್ರು ಈ ಥರ ಇದೆ ಅಂತ. ಆಮೇಲೆ ಇವ್ರ ಮನೆದೇವರು ಚಾಮುಂಡಿನ ಏನೋ ಆರಾಧನೆ ಮಾಡ್ತಿದ್ರು, ಒಂದು ಹೆಣ್ಣು ದೇವ್ರನ್ನ. ಅವಾಗ ಸುಮ್ಮನೆ ಸಣ್ಣ ಪುಟ್ಟ ಮಂತ್ರಗಳು ಜಪ ಮಾಡ್ಕೊಂಡು ಮಾಡ್ತಿದ್ರು. ನಾವು ಇವರೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ರಿಮೂವ್ ಮಾಡಿ ಆದ್ಮೇಲೆ ಅವ್ರು ಏನಿದೆ ಬಾಡಿಲೆಲ್ಲ ಅಂಟ್ಕೊಂಡಿರೋದು, ಅವ್ರ ಅಂಗಡಿಲ ಹತ್ರ ಇರೋದೆಲ್ಲ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇವ್ರಿಗೊಂದು ಭೂತರಾಜನ್ ಕೊಟ್ಟಿದ್ದೀನಿ. ಅಂದರೆ ಒಂದು ಬಾಕ್ಸಲ್ಲಿ ಮಾಡಿ ಕೊಡ್ತೀವಿ ನಾವು ಸೇಫ್ಟಿಗೆ. ಇದು ಲೈಫ್ ಲಾಂಗ್ ಅವ್ರು ಪೂಜೆ ಮಾಡ್ಕೊಂಡು ಮಂತ್ರನೂ ಕೊಡ್ತೀನಿ ಭೂತರಾಜರದು. ಅನುಷ್ಠಾನ ಮಾಡ್ಕೊಂಡು ಅವ್ರಿಗೆ ಊಟನ ಕೊಟ್ಕೊಂಡು ಹೋಗ್ಬೇಕು. ಇವರು ನಾನ್ ವೆಜ್ ತಿನ್ನೋದ್ರಿಂದ ನಾನು ನಾನ್ ವೆಜ್ಜೇ ಹೇಳಿದ್ದೀನಿ ಅವ್ರಿಗೆ ಮಾಡೋಕ್ಕೆ. ಒಂದು ಬಲಿ ಗಿಲಿ ಹಾಕ್ಬಿಟ್ಟು ಅವ್ರಿಗೆ ತಿಂಗಳು ಕೊಟ್ಕೊಂಡು ಹೋಗಿದ್ರು. ತುಂಬ ಚೆನ್ನಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತದೆ ಮೇಲಕ್ಕೆ ಅಂತ. ಹೊಲದಲ್ಲೂ ಅಷ್ಟೇ ಸರಿಯಾಗಿ ಬೆಳೆ ಬರ್ತಿರ್ಲಿಲ್ಲ. ಅವ್ರು ಹೊಲದಲ್ಲಿ ಪೂಜೆ ಮಾಡ್ಕೊಂಡು ಅದೆಲ್ಲ ಏನೇನು ಮಾಡಬೇಕು ಅಂತ ಹೇಳಿರ್ತೀನಿ. ಆ ಥರ ಮಾಡಿದ್ರೆ ಬೆಳೆನೂ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಮಾಡಿಕೊಟ್ಟಾಗಿಂದ ಒಂದು 3 ತಿಂಗಳು ಆಯಿತು ಅನಿಸುತ್ತೆ. ತುಂಬ ಚೆನ್ನಾಗಿ ಬಿಸ್ನೆಸ್ ಆಗ್ತಾಯಿದೆ ಇವಾಗ. ಮಾಮೂಲಿ ನಾರ್ಮಲ್ ಅವ್ರಿಗೆ ಅಂಗಡಿಲಿ ಜನಗಳು ಮಾಮೂಲಿ ಏನು ಬರ್ತಿದ್ರು ಅದೇ ಥರ ಬರ್ತಾರೆ. ಒಳ್ಳೆ ರಿಸಲ್ಟ್ ಬಂದಿದೆ. ಹಂಗಾಗಿ ನಾವು ಎಲ್ಲಿ ಮಾಡ್ತೀವಿ ಅನ್ನೋದು ಸೇಫ್ಟಿಗಳು ಮಾಡ್ಕೊಂಬಿಟ್ರೆ ಮುಂಚೆಲೇ ಬೇರೆಯವ್ರು ಮಾಡೋದು ನಮಗೆ ತಗೊಳ್ಳಲ್ಲ. ಸೊ ಬೈ ಚಾನ್ಸ್ ಬೇರೆಯವ್ರು ಮಾಡಿದ್ರು ಕೂಡ ಅದು ನಮ್ಗೆ ಅಲ್ಲಿ ಗಂಟ ಬರಲ್ಲ, ನಮ್ಮ ರೀಚ್ ಆಗಲ್ಲ ನಮ್ಮ ಗಂಟ. ಅದು ಅಲ್ಲೇ ಸ್ಟಾಪ್ ಆಗಿರ್ತದೆ. ಸೊ ಈ ಭೂತರಾಜ ಸಾಧನೆ ಸಿದ್ಧಿ ಮಾಡ್ಕೊಬೇಕು ಅಂದರೆ ಹೊಸಬ್ರು ಮಾಡ್ಕೋಬೋದಾ? ಭೂತರಾಜ ಸಾಧನೆ ಸಿದ್ಧಿ ಇದು ನಾವು ಕೊಡೋದು ಹೆಂಗೆ ಅಂದರೆ, ಒಂದು ಭೂತನ್ನು ಮಾಡಿಬಿಟ್ಟು ಅದಕ್ಕೆಲ್ಲ ಏನೇನು ಬೇಕೆಲ್ಲ ಜೀವ ಕಳೆ ಕೊಟ್ಬಿಟ್ಟು ಕೊಡ್ತೀವಿ. ಜಸ್ಟ್ ಅವ್ರು ಮಂತ್ರೋಪದೇಶ ಮಾಡ್ಕೊಂಡು ಆರಾಧನೆ ಮಾಡ್ಕೊಂಡು ಹೋದ್ರೆ ಸಾಕು. ಭೂತರಾಜ ಸಾಧನೆ ಯಾರ ಕೈಲೂ ಮಾಡೋಕ್ಕಾಗಲ್ಲ. ತುಂಬ ಅದು ದೊಡ್ಡ ಪ್ರೊಸೀಜರ್ ಇದೆ. ಅಷ್ಟು ತಾಳ್ಮೆನೂ ಇರಲ್ಲ ಇಲ್ಲಿ ಜನಗಳಿಗೆ. ಬೇರೆ ಏನೇನೋ ಆಗ್ಬಿಡ್ತದೆ. ಆಮೇಲೆ ಅವರು ಭೂತರಾಜ ಅಷ್ಟು ಸುಲಭ ಅಲ್ಲ. ಏನು ಸಿಗುತ್ತೆ ಅದೆಲ್ಲ ತಿಂತಾ ಇರ್ತಾರೆ ಅವರು. ಅಂದರೆ ಆಂಜನೇಯ ಸ್ವಾಮಿ ಲೆಫ್ಟ್ ಟು ರೈಟ್ ಇರ್ತಾರಲ್ಲ ಅವರು, ಅವರೇ ಭೂತರಾಜರು ಅಂತ ನಾವು ಕರೆಯೋದು. ಕರೆಯಣ ಗಿಂಚಣ ಅಂತಿರಲ್ಲ ಆ ಥರದ. ಅವರು ಒಬ್ಬನ ಕೆಂಚಿಗಿರೋರು ಮಾಡಿಕೊಟ್ಟಿದ್ದೀವಿ. ಅವರು ಒಂದು ಸ್ವಲ್ಪ ರೈಸ್ ಗೀಸ್ ಎಲ್ಲ ಮಾಡಿಬಿಟ್ಟು ನಾನು ಏನು ಹೇಳಿ ಪ್ರೊಸೀಜರ್ ಆ ಥರ ಮಾಡ್ಕೊಂಡು ಹೋಗ್ತಾರೆ. ಜಸ್ಟ್ ಅಷ್ಟೇ ಸಾಕು. ಮಂತ್ರ ಕೊಟ್ಟಿದ್ದೀನಿ. ಅದು 108 ಸಲ ಜಾಸ್ತಿ ಓವರ್ ಆಯಿತು ಅಂದರೆ ಜಪ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಅಷ್ಟಕ್ಕೆ ಅವ್ರು ಕೊಟ್ಟು ಒಂದು ವಾರಕ್ಕೆಲ್ಲ ರಿಸಲ್ಟು ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಇದೊಂದು ಶಕ್ತಿ, ಒಂದು ಶಕ್ತಿನ ನೀವು ರೆಡಿ ಮಾಡಿಕೊಟ್ರೆ ಅದಕ್ಕೆ ಅವರು ಆರಾಧನೆ ಮಾಡ್ಕೊಂತ ಹೋದ್ರೆ ಆ ಶಕ್ತಿ ಅವ್ರ ಕೆಲಸ. ದೇವಸ್ಥಾನಗಳಿಗೂ ಮಾಡ್ಕೊಟ್ಟಿದ್ದೀನಿ ನಾನು ತುಂಬ. ಇದ್ಯಾವ ಥರ ದೇವಸ್ಥಾನಗಳಿಗೆ ಬಂಟ್ರ ಥರ ಕೆಲಸ ಮಾಡ್ತಾರೆ. ತಾಯಿಗಾಗಲಿ ಯಾವುದೇ ಒಂದು ಶಕ್ತಿಗಾಗಲಿ ಜಸ್ಟ್ ಗುಪ್ತವಾಗಿ ಇಟ್ಕೊಂಡು ಪೂಜೆ ಮಾಡೋರು ಆಗುತ್ತೆ. ಇಲ್ಲಾಂದ್ರೆ ಪಬ್ಲಿಕಲ್ಲಿ ದೊಡ್ಡದಾಗಿ ನಾವು ಮಾಡ್ತೀನಿ ಅಂದ್ರೂ ಅದೇ ಥರನೇ ಮಾಡ್ಕೊಡ್ತೀವಿ. ಇವಾಗ ದಂಡಗಳೆಲ್ಲ ಮಾಡ್ತೀವಲ್ಲ ಅದೇ ಥರ ಇರುತ್ತೆ. ಒಂದು ಬಾಕ್ಸ್ ಥರ ಅದಕ್ಕೆ ಅವ್ರದ್ದೇ ಆದ ಒಂದು ಮರ ಇದೆ, ಭೂತಾಳೆ ಮರ. ಅದರಲ್ಲಿ ಕೆತ್ತನೆ ಮಾಡಿಬಿಟ್ಟು ಅದಕ್ಕೆ ಏನೇನು ಬೇಕೆಲ್ಲ ಕೊಟ್ಟು ಜೀವ ಕಳೆ ಕೊಟ್ಬಿಟ್ಟು ಕೊಡ್ತೀವಿ ಅವ್ರ ಕೈಗೆ. ಅವ್ರು ಜಸ್ಟ್ ಆರಾಧನೆ ಮಾಡ್ಕೊಂಡು ಹೋದ್ರೆ ಸಾಕು, ಅವ್ರ ಎನರ್ಜಿ ಅಲ್ಲಿ ಬರುತ್ತೆ. ಸೊ ಇಲ್ಲಿ ದೇವಸ್ಥಾನಗಳಲ್ಲಿ ದೈವಕ್ಕೆ ಇವರು ಹೆಲ್ಪ್ ದೈವಕ್ಕೆ ಸಪೋರ್ಟ್ ಅಂದರೆ ಯಾವುದೇ ಥರ ದುಷ್ಟಶಕ್ತಿಗಳು ಬಾಧೆ ಇರಲ್ಲ ಅಲ್ಲಿ. ಯಾರೇ ಮಾಂತ್ರಿಕರು ತಂದು ಮಾಡಾಕಿರೋ ಅದು ಅಂಟಲ್ಲ ಅಲ್ಲಿ. ಇವರೇನೇ ಭಕ್ಷಣೆ ಮಾಡಿಬಿಡ್ತಾರೆ. ಏನು ಕೊಟ್ಟರು ಬಿಡಲ್ಲ, ಎಲ್ಲ ಸ್ವಾಹ ಮಾಡ್ತಾ ಇರ್ತಾರೆ. ಕೊಟ್ಟಾಗ ಏನಾಗುತ್ತೆ, ಇವ್ರದ್ದು ಬಲ ಚೆನ್ನಾಗಿರುತ್ತೆ, ಜನ ಆಕರ್ಷಣೆ ಚೆನ್ನಾಗಿ ಬರ್ತಾರೆ. ಸೊ ಇದು ಹೆಲ್ಪ್ ಆಗುತ್ತೆ. ಹೌದು, ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಚೆನ್ನಾಗಿದೆ ಇದು ಒಂದು ಶಕ್ತಿ. ಸೊ ಇದನ್ನ ಯಾರು ಬೇಕೋ ಬಳಸ್ತಾರೆ, ಯಾರು ಬೇಕಾದ್ರೂ ಮನೆಗೂ. ಸೈಡ್ ಎಫೆಕ್ಟ್ ಏನು ಯಾರಿಗೂ ಏನೂ ತೊಂದರೆ ಆಗಲ್ಲ. ಇನ್ನೂ ತುಂಬ ಚೆನ್ನಾಗಿ ಆಗ್ತಾರೆ. ಇವಾಗ ಅದನ್ನೇ ಒಂದು ಜನಗಳಿಗೆ ಮನೇಲೇ ಮಾಡ್ಕೊಳೋ ಅಂಥದ್ದು ಒಂದು ರೆಡಿ ಮಾಡ್ತಾ ಇದ್ದೀನಿ. ಜಸ್ಟ್ ಮಕ್ಕಳ ಥರ. ಈ ಪೂರಿ ಜಗನ್ನಾಥಲ್ಲಿ ನೋಡಿದ್ದೀರಾ ನೀವು, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತದೆ, ಅದೇ ಥರ ಸೇಮ್ ರೆಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಾನು ನಿಮಗೆ ತೋರಿಸ್ತೀನಿ. ಅದು ಸುಮ್ಮನೆ ಜಸ್ಟ್ ಅದು ಇಟ್ಕೊಳ್ಳಿ, ಅದಕ್ಕೆ ನಾವೆಲ್ಲ ಪ್ರಯೋಗನೂ ಮಾಡಿ ಪವರ್ ತುಂಬ ಕೊಟ್ಟಿರ್ತೀವಿ. ನಿಮ್ಗೆ ಯಾವುದೇ ಥರ ಕಷ್ಟ ಸುಖ ನಷ್ಟಕ್ಕೆಲ್ಲ ಅವರು ಸಪೋರ್ಟ್ ಮಾಡ್ತಾರೆ. ಒಂದು ತಿಂಗಳಿಗೆ 1-2 ಸತಿ ಪೂಜೆ ಮಾಡೋದು ಸಾಕು ಅವ್ರನ್ನ ಮನೇಲಿ ಇಟ್ಕೊಂಡು. ಯಾವುದೇ ಥರ ಯಾರಿಗೂ ತೊಂದರೆ ಆಗಲ್ಲ. ಅದರಿಂದ ಏನು ಈ ರೂಲ್ಸ್ ರೆಗ್ಯುಲೇಷನ್ ಯಾವುದೂ ಇರಲ್ಲ ಅವ್ರಿಗೆ. ಪೂಜೆ ಮಾಡ್ಬೇಕಾದ್ರೆ ಯಾರು ಬೇಕಾದ್ರೂ ಮಾಡ್ಬೋದು. ಚೆನ್ನಾಗಿದೆ ಇದು. ಸಾಧನೆ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಹೌದು,
ಅಂದರೆ ಪ್ರೊಟೆಕ್ಷನ್ ಸಿಗುತ್ತೆ, ಅವ್ರ ಜೊತೆಲೇ ಇರ್ತಾರೆ ಅವಳು ಬಂದರೆ. ಯಾವುದೇ ಥರ ನಿಮಗೆ ಒಂದು ಏನೇ ಪ್ರಯೋಗ ಮಾಡೋರು ತಗೊಳ್ಳಲ್ಲ. ಕಣ್ದೃಷ್ಟಿ ಆಹಾರ ಕೊಡಬೇಕಾಗುತ್ತೆ. ಹೌದು, ಕೊಡಲೇಬೇಕು. ಅವ್ರು ಕೊಟ್ರೇ ಬರೋದು ಅವರು. ಯಾವ ಥರ ಇದು ಆಹಾರ ಕೊಡೋದು ಅಂದರೆ ಜಾಸ್ತಿ ಅನ್ನ ಮಾಡಬೇಕು, ಅನ್ನ ಮಾಡಿ ಇಡಬೇಕು. ಬಲಿ ಕೇಳೋದು, ಬಲಿ ಬೇಕು ಅಂದರೆ ಬಲಿ ಇದು ಇರುತ್ತೆ. ಇಲ್ಲ ನಾನು ವೆಜ್ ಮಾಡ್ತೀನಿ ಅಂದರೆ ರಸಾಯನ ಮಾಡಿಕ್ಬೇಕು. ರಸಾಯನ ಮಾಡಿಕ್ಕಿ ನೀಟಾಗಿ ಪೂಜೆ ಮಾಡಿದ್ರೆ ಸಾಕು. ಯಾವ ದಿನಗಳಲ್ಲಿ? ಇದರಲ್ಲಿ ಶನಿವಾರ ಮಾಡಬೇಕಾಗುತ್ತೆ. ಶನಿವಾರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡ್ಕೊಬೇಕಾಗುತ್ತೆ. ಸೊ ಇದು ಪ್ರೊಟೆಕ್ಷನ್ ಅಂದರೆ ಅವ್ರಿಗೆ ಹೆಲ್ಪರ್ ಥರ ಇರ್ತಾವೆ ಈ ಶಕ್ತಿಗಳು. ಹೌದು, ನಾವು ಅವ್ರು ಕರೆದು ಕಳಿಸ್ದಂಗೆ. ಅಂದರೆ ಅತಿಥಿನ ಕರೆದ್ಬಿಟ್ಟು ಮನೆಗೆ ಕಳಿಸ್ದಾಗ ಆ ಅತಿಥಿ ಬರೋ ರಭಸಕ್ಕೆ ಇಲ್ಲಿರೋರೆಲ್ಲ ಧೂಳಿಪೆಟ್ಟಾಗಿರ್ತಾರೆ. ಮನೇಲಿರೋಂಥ ನೆಗೆಟಿವ್ಗಳಾಗಲಿ ಪಾಸಿಟಿವ್ಗಳಾಗಲಿ ನಮ್ಗೆ ಯಾವ ತೊಂದರೆ ಕೊಡ್ತೇವೆ ಅವ್ಯಾವು ನಮ್ಮಿಂದ ಬಿಡುಗಡೆ ಆಗ್ತದೆ. ಅಂದರೆ ಇಲ್ಲಿ ಕೆಟ್ಟದ್ದು ಅವು ಬಂದವರೆ. ಹೌದು, ಸೂಪರ್, ಚೆನ್ನಾಗಿದೆ. ಸೊ ವೀಕ್ಷಕರೇ, ಇದೊಂದು ಸಾಧನೆ ಮಾಡೋರಿಗೆ ಅಂದರೆ ನವೀನ್ ಅವರೊಂದು ಭೂತರಾಜ ಸಾಧನೆ ಅಲ್ಲ, ಒಂದು ಭೂತ ಅಂತ ಕರಿಬೋದು. ಭೂತಪ್ಪ ಅಂತ ಕರೀತಾರಲ್ಲ. ಹೆಲ್ಪ್ ಮಾಡೋ ಥರ, ಸಪೋರ್ಟ್ ಮಾಡೋ ಥರ ದೇವಸ್ಥಾನಗಳಿಗೂ ಮಾಡಿಕೊಡ್ಬೋದು, ಮನೆಗಳಿಗೂ ಬಿಸ್ನೆಸ್ ಮಾಡೋರಿಗೂ ಮಾಡಿಕೊಡ್ಬೋದು. ಅದು ಮಾಡಿಕೊಟ್ಟಿದ್ದಾರೆ. ಸೊ ಇವರೊಬ್ಬರು ಅದನ್ನು ಬಳಸ್ಕೊಂಡು ನಮ್ಮ ಜೊತೆ ಮಾತಾಡಿದ್ರು. ಅವ್ರದ್ದು ಒಂದು ಚಿಕ್ಕದಾಗಿ ಒಂದು ದಿನಸಿ ಅಂಗಡಿ. ಸೊ ಅದು ಚೆನ್ನಾಗಿ ಇವತ್ತು ನಡೀತಾ ಐತೆ ಅಂತ ಹೇಳಿದ್ರು. ಸೊ ಇದ್ರ ಬಗ್ಗೆ ಒಂದು ಹೊಸ ಮಾಹಿತಿ ಇದು. ಸೊ ಈ ಥರನೂ ಕೂಡ ಕಣ್ಣಿಗೆ ಕಾಣಿಸ್ದೆ ಕೆಲವೊಂದಷ್ಟು ಶಕ್ತಿಗಳನ್ನ ಸಂಪಾದನೆ ಮಾಡಿಕೊಂಡು ಅವುಗಳ ಮುಖಾಂತರ ಹೆಲ್ಪ್ ತಗೊಳ್ಳೋವಂಥದ್ದು. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನವೀನ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.